ಸೊ ಇಲ್ಲಿ ನಾನು ತಗೊಂಡು ರಿಪೇಮೆಂಟ್ ಮಾಡಿದ್ದೀನಿ ನೋಡ್ಕೋಬಹುದು. ನಾನು ತುಂಬಾ ದಿನದಿಂದ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದು ಪಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನೀವೇನಾದ್ರೂ ತುಂಬಾ ಕಷ್ಟದಲ್ಲಿದ್ದಾಗ ಯಾರು ಸಹಾಯ ಮಾಡೋದಿಲ್ಲ ಅಂತ ಟೈಮಲ್ಲಿ ಈ ಅಪ್ಲಿಕೇಶನ್ ಯೂಸ್ ಆಗುತ್ತೆ ನಿಮಗೆ. ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ 1000 ರೂಪಾಯಿಂದ ಸ್ಟಾರ್ಟ್ ಆಗ್ಬಿಟ್ಟು 45,000 ರೂಪಾಯಿವರೆಗೂ ಸಾಲ ಅನ್ನೋದು ಕೊಡ್ತಾರೆ. ಸ್ಟೂಡೆಂಟ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ನೀವೇನಾದ್ರೂ ವರ್ಕ್ ಮಾಡ್ತಿರ್ಬೋದು, ಎಲ್ರಿಗೂ ಸಾಲ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಮುಖಾಂತರ ಕೊಡ್ತಾರೆ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ ವರ್ಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ನೋಡ್ಕೋಬಹುದು ನನಗೆ 10,000 ರೂಪಾಯಿವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ. ಅವೈಲಬಲ್ ಲಿಮಿಟ್ 10,000 ರೂಪಾಯಿ, ಟೋಟಲ್ ಕ್ರೆಡಿಟ್ ಲಿಮಿಟ್ 10,000 ರೂಪಾಯಿ ಅನ್ನೋದು ಆಗಿದೆ. ಇದರಲ್ಲಿ ಆಕ್ಟಿವಿಟೀಸ್ ತೋರಿಸ್ತೀನಿ, ನಿಮಗೆ ಲೈವ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಕೋಬಹುದು. ನಾನು ಪೇ ಮಾಡಿರೋ ಲೋನ್ಸ್ ಎಲ್ಲ. ಸೊ ಇಲ್ಲಿ ನಾನು ತಗೊಂಡು ರಿಪೇಮೆಂಟ್ ಮಾಡಿದ್ದೀನಿ ನೋಡ್ಕೋಬಹುದು. ನಾನು ತುಂಬಾ ದಿನದಿಂದ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದು ಪಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೋಬಹುದು ಫೆಬ್ರವರಿ 2020 ನಾನು ಸಾಲ ತಗೊಂಡ್ಬಿಟ್ಟಿದ್ದೀನಿ ಈ ಅಪ್ಲಿಕೇಶನ್ ಮುಖಾಂತರ. ಸೊ ಆರಾಮಾಗಿ ನೀವು ಸಾಲ ಅನ್ನೋದು ಪಡ್ಕೋಬಹುದು ಗೈಸ್. ತುಂಬಾ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬಹುದು. ಅಕಸ್ಮಾತ್ ಕಟ್ಟಿಲ್ಲ ಅಂತಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ತೊಂದರೆ ಆಗೋದು. ನಿಮಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ನೀವು ತಗೋಬೇಕಾಗತ್ತೆ. ನಿಮ್ ಕೈಲಾದ್ರೆ ಮಾತ್ರ ತಗೋಬೇಕಾಗತ್ತೆ. ಮತ್ತೆ ಇಲ್ಲಿ ಅಕೌಂಟ್ಸ್ ಅನ್ನೋ ಕಡೆ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಅನ್ನೋದು ಆಡ್ ಮಾಡ್ಕೋಬೇಕಾಗತ್ತೆ. ನಾನು ನನ್ನ ಬ್ಯಾಂಕ್ ಅಕೌಂಟ್ ನ ಆಡ್ ಅನ್ನೋದು ಮಾಡಿದ್ದೀನಿ. ಇಲ್ಲಿ ಎಂ ಕಾಯಿನ್ಸ್ ಅಂತ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿದ್ರೆ ನಿಮಗೆ ಎಂ ಕಾಯಿನ್ಸ್ ಅಂತ ಬರುತ್ತೆ. ನೀವು ತಗೊಂಡಾಗ ಒಂದು ಸ್ವಲ್ಪ ಚಾರ್ಜಸ್ ಅನ್ನೋದು ಕಟ್ ಮಾಡ್ತಾರೆ. ಅದ್ರ ಮುಖಾಂತರ ನೀವು ಪಡ್ಕೋಬಹುದು. ಮತ್ತೆ ಇಲ್ಲಿ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಲೋನ್ಸ್ ಇದ್ರೆ, ಪೇ ಮಾಡಬೇಕಾಗಿರೋ ಲೋನ್ಸ್ ಇದ್ರೆ, ಇಲ್ಲಿ ಓಪನ್ ಮಾಡಿರೋ ಲೋನ್ಸ್ ಇದ್ರೆ ಇಲ್ಲಿ ಓಪನ್ ತೋರಿಸುತ್ತೆ. ಇಲ್ಲಿ ಪೇಯ್ಡ್ ಮಾಡಿರೋ ಲೋನ್ಸ್ ಇದ್ರೆ ನಿಮಗೆ ಪೇಯ್ಡ್ ಆಗಿರೋ ಲೋನ್ಸ್ ಅನ್ನೋದು ತೋರಿಸುತ್ತೆ. ನೀವೇನಾದ್ರೂ ಲೋನ್ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಗೆಟ್ ಕ್ಯಾಶ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಗೆಟ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಫಾರ್ ಎ ಲೋನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬಹುದು ಗೈಸ್. ತುಂಬಾ ಒಳ್ಳೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಡಿಸ್ಕ್ರಿಪ್ಷನ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬೆಸ್ಟ್ ಆಪ್ ಲಿಂಕ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ 5,000ದಿಂದ 1 ಲಕ್ಷದವರೆಗೂ ಸಿಗ್ತಿದೆ ಸಾಲ, ಎಲ್ರಿಗೂ ಸಿಗ್ತಿದೆ. ಒಂದ್ಸಲ ಈ ಅಪ್ಲಿಕೇಶನ್ ಟ್ರೈ ಮಾಡಬಹುದು. ಈ 2 ಅಪ್ಲಿಕೇಶನ್ ಟ್ರೈ ಮಾಡಬಹುದು. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ RBI ಮತ್ತೆ NBFC ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್. ಯಾವುದೇ ತರ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಕಾಲ್ಸ್ ಬಿಟ್ರೆ ಬೇರೆ ಯಾವುದೇ ತರ ತೊಂದರೆ ಆಗೋದಿಲ್ಲ. ನೀವು ಕಾಲ್ ಏನಾದರೂ ಅಟೆಂಡ್ ಮಾಡಿಲ್ಲ ಅಂತಂದ್ರೆ ಮೇಲೆ ಮಾಡ್ತಿರ್ತಾರೆ. ನೀವು ಪೇ ಅನ್ನೋದು ಮಾಡಿಲ್ಲ ಅಂತಂದ್ರೆ ಮೇಲೆ ಅನ್ನೋದೊಂದು ಮಾಡ್ತಿರ್ತಾರೆ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಈ ಅಪ್ಲಿಕೇಶನ್ ಅಲ್ಲಿ ಲೇಟ್ ಫೀಸ್ ಅನ್ನೋದು ಜಾಸ್ತಿ ಮಾಡ್ತಿರ್ತಾರೆ. ಟೈಮ್ ಟು ಟೈಮ್ ತಗೊಂಡು ರೀಪೇಮೆಂಟ್ ಮಾಡೋ ತರ ಇದ್ರೆ ಈ ಅಪ್ಲಿಕೇಶನ್ ಅಲ್ಲಿ ತಗೊಳ್ಳಿ. ಫೋರ್ಸ್ ಏನ್ ಮಾಡೋದಿಲ್ಲ ನಾವು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಈ ಅಪ್ಲಿಕೇಶನ್ ಅಲ್ಲಿ ಕ್ವಿಕ್ ಆಗಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ತಿಳ್ಕೊಳ್ಳೋಣ. ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನ್ ಅಲ್ಲಿ 45,000 ರೂಪಾಯಿವರೆಗೂ ಸಾಲ ಅನ್ನೋದು ಕೊಡ್ತಾರೆ. ಸೊ ಈ 2 ನಿಮಿಷದಲ್ಲಿ ನಿಮಗೆ ಸಾಲ ಅನ್ನೋದು ಸಿಗುತ್ತೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಟೆನ್ಯೂರ್ ನೋಡೋದಾದ್ರೆ 61 ದಿನದಿಂದ 12 ತಿಂಗಳವರೆಗೂ ಟೆನ್ಯೂರ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲೆಲ್ಲ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈ ಅಪ್ಲಿಕೇಶನ್ ಅಲ್ಲಿ 30,000 ರೂಪಾಯಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 12 ತಿಂಗಳೇನಾದ್ರೂ ಟೆನ್ಯೂರ್ ತಗೊಂಡಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 30% ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 1,000 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. GST ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ ನಿಮಗೆ 180 ರೂಪಾಯಿ ಅನ್ನೋದು ಪೇ ಮಾಡ್ತಾರೆ. ಇಲ್ಲಿ ಡಿಸ್ಬರ್ಸಲ್ ಅಮೌಂಟ್ ನೋಡೋದಾದ್ರೆ 28,820 ರೂಪಾಯಿ ಅನ್ನೋದು ಡಿಸ್ಬರ್ಸಲ್ ಆಗುತ್ತೆ ನಿಮಗೆ 30,000 ರೂಪಾಯಿಗೆ. ಅಂದ್ರೆ ಪ್ರೊಸೆಸಿಂಗ್ ಫೀಸ್ ಕಟ್ ಆಗಿಬಿಟ್ಟು ಬರುತ್ತೆ ನಿಮಗೆ. ಇಲ್ಲಿ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ನೋಡ್ಕೋಬಹುದು. ನಿಮಗೆ ಇದೆಲ್ಲ ಕಟ್ ಆಗಿಬಿಟ್ಟು ಬಂದಿರುತ್ತಲ್ಲ, ಅದನ್ನೆಲ್ಲ ಟೋಟಲ್ ಇಂಟ್ರೆಸ್ಟ್ ಎಲ್ಲ ನೋಡ್ಕೋಬಹುದು. 5,096 ಪ್ಲಸ್ ಇದು ನಿಮಗೆ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ. ಪ್ರೊಸೆಸಿಂಗ್ ಫೀಸು ಮತ್ತು GST ಅದೆಲ್ಲ ಹ್ಯಾಡ್ ಆದರೆ ನಿಮಗೆ ಟೋಟಲ್ ನೀವು ಅಷ್ಟು ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ. ಸ್ಟೂಡೆಂಟ್ಸ್ಗೆ, ಸ್ಯಾಲ್ರಿಡ್ಗೆ ಎಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಈ ಅಪ್ಲಿಕೇಶನು. ಒಂದು ಪಾನ್ ಕಾರ್ಡ್ ಇದ್ರೆ ಸಾಕು, ಆರಾಮಾಗಿ ಸಾಲ ಅನ್ನೋದು ಕೊಡ್ತಾರೆ. ಅಪ್ಲಿಕೇಶನ್ನಲ್ಲಿ 4.4 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಎಂ ಪಾಕೆಟ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.